ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತು ಡೈರೆಕ್ಟಾಗಿ ವರ್ಕ್ ಫ್ರಮ್ ಹೋಮ್ ವಿಡಿಯೋ ಒಳಗೆ ಹೋಗ್ಬಿಡೋಣ. ಸೊ ಇವತ್ತಿಂದ ಯಾವ ವಿಡಿಯೋ ಅಂದರೆ ಒಂದು ಕಂಪ್ಲೀಟ್ಲಿ ಪಾರ್ಟ್ ಟೈಮ್ ಆ್ಯಂಡ್ ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು. ಮತ್ತು ಇದು ಒಂದು ಒಳ್ಳೆ ಟ್ರಸ್ಟ್ ವರ್ತಿ ಜಾಬ್ ಆಗಿದೆ. ಸೊ ಈ ಕಂಪ್ನಿ ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಅಂತ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಒಂದು ಕಂಪ್ನಿ ಅಂದರೆ ಒಂದು BPO ಜಾಬ್ ಇರಲೇಬೇಕು. ಸೊ BPO ಜಾಬಿಗೆ ಕಾಲ್ ಆಗಿದೆ ಮತ್ತು ಒಂದು ಬೇಸಿಕ್ ಅಂದರೆ ಒಂದು ಹೆಲ್ತಿ ಪ್ಯಾಕೇಜ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಸೊ ಈಗಲೇ ಹೋಗ್ಬಿಟ್ಟು ನಾವು ಕಳಿಸೋ ಲಿಂಕಲ್ಲಿ ಹೋಗ್ಬಿಟ್ಟು ಅದು ಜೆನ್ಯೂನ್ ಅಲ್ವಾ ಅಂತ ನೀವೇ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ. ಸೊ ಪ್ಲೀಸ್ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ರಿಮೋಟ್ ಅಂತಲೇ ಹೇಳ್ಬೋದು, ಅಂದರೆ ವರ್ಕ್ ಫ್ರಮ್ ಹೋಮ್. ಇದು ಕಾಲ್ ಆಗಿರೋದು ನಿಮಗೆ ಫ್ಲಿಪ್ಕಾರ್ಟಿಂದ. ಸೊ ಇದರಲ್ಲಿ ನಿಮ್ಮ ರೋಲ್ ಏನು ಅಂದರೆ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅಂತ. ಸೊ ಇದು ಒಂದು BPO ಜಾಬ್. ನಿಮ್ಮ ವಾಯ್ಸ್ ಮತ್ತು ನಿಮ್ಮ ಟೆಕ್ಸ್ಟ್ ಮೇಲೇ ಕಂಪ್ಲೀಟ್ ಜಾಬ್ ಇರುತ್ತೆ. ಇಟ್ಸ್ ಎ ವೆರಿ ಈಸಿ ಜಾಬ್ ಫ್ರೆಂಡ್ಸ್. ನಾವು ಹೇಳೋ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ರೋಲ್ ಹೇಗಿರುತ್ತೆ ಅಂತ. ಈ ಲೊಕೇಶನ್ ಬಂದುಬಿಟ್ಟು ಬೆಂಗಳೂರಲ್ಲೇ ಇರೋದು ಹೆಡ್ ಕ್ವಾರ್ಟರ್ಸ್. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಏನೇ ಕ್ರಾಸ್ ಚೆಕಿಂಗ್ ಇದ್ರೂ ನೀವು ಬೆಂಗಳೂರು ಕಂಪ್ನಿಗೆ ಹೋಗ್ಬಿಟ್ಟು ಹೆಡ್ ಕ್ವಾರ್ಟರ್ಸಲ್ಲೇ ಮಾಡ್ಬೋದು. ಮತ್ತು ಇದು ಒಂದು ಒಳ್ಳೆ ಆಪರ್ಚುನಿಟಿ ಜಾಬ್ ಸೀಕರ್ಸ್ಗೆ. ಈ ಟೈಮ್ ತುಂಬಾ ಮಾಸ್ ಹೈರಿಂಗ್ ನಡೀತಿದೆ ಫ್ಲಿಪ್ಕಾರ್ಟಲ್ಲಿ, ಮತ್ತು ಒಂದು ಒಳ್ಳೆ ಬೇಸಿಕ್ ಸ್ಯಾಲ್ರಿ ಕೂಡ ಕೊಡ್ತಾ ಇದ್ದಾರೆ. ಈಗಲೇ ಹೋಗ್ಬಿಟ್ಟು ಕ್ರಾಸ್ ಚೆಕ್ ಮಾಡಿ ಇದು ಜೆನ್ಯೂನ್ ಅಲ್ವಾ ಅಂತ. ರೋಲ್ ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ನಿಮಗೆ ತುಂಬ ಪ್ರಾಡಕ್ಟ್ಸ್ ಇರುತ್ತೆ, ಅದ್ರ ಮೇಲೆ ಏನೇನು ಕ್ವೇರೀಸ್ ಇರುತ್ತೆ ಅದನ್ನು ಮಾತ್ರ ರಿಸಾಲ್ವ್ ಮಾಡೋದು ಅಷ್ಟೇ ನಿಮ್ಮ ರೋಲ್ ಬಂದು. ಅವ್ರು ನಿಮಗೆ ಎಲ್ಲ ಹೇಳ್ಕೊಡ್ತಾರೆ, ಟೀಚ್ ಮಾಡ್ತಾರೆ, ಟ್ರೈನ್ ಮಾಡ್ತಾರೆ. ಸೊ ತಲೆ ಕೆಡಿಸ್ಕೊಳೋದು ಏನು ಬೇಕಾಗಿಲ್ಲ. ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಅವ್ರು ಏನೇನು ಕೊಡ್ತಾರೆ ಅಂತ. 6 days ಆಫ್ ವರ್ಕ್ ಇರುತ್ತೆ, ಮತ್ತೆ 1 rotational ವೀಕ್ ಆಫ್ ಕೂಡ ಇರುತ್ತೆ, ಮತ್ತೆ ಕಂಫರ್ಟಬಲ್ ವರ್ಕಿಂಗ್ ಇನ್ ರೊಟೇಷನಲ್ ಶಿಫ್ಟ್. ಅಂದರೆ ನೀವು ಯಾವ ರೊಟೇಷನಲ್ ಶಿಫ್ಟ್ ಬೇಕಿದ್ರು ನಿಮ್ಮ ಚಾಯ್ಸ್ ಆಗಿರುತ್ತೆ. ಮತ್ತು ಕಸ್ಟಮರ್ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ಸೆಟ್, ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ ಇದ್ರೆ ಅಷ್ಟೇ ಸಾಕು. ಮತ್ತು ಒಂದು ಒಳ್ಳೆ ವರ್ಬಲ್ ಸ್ಕಿಲ್ಸ್ ಇರಬೇಕು ಇಂಗ್ಲೀಷಲ್ಲ, ಅಂದರೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು ಇಂಗ್ಲೀಷ್ ಹೆಂಗೆ ಮಾತಾಡೋದು. ಒಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದ್ರೆ ಅಷ್ಟೇ ಸಾಕು. ಮತ್ತು 3 ಪ್ರೋಸೆಸ್ ಆಗಿ ನಡೆಯುತ್ತೆ ಇದು ಹೈರಿಂಗ್ ಪ್ರೋಸೆಸ್ ಬಂದು. ಒಂದು, ಫಸ್ಟ್ ಆಫ್ ಆಲ್ ರೆಸ್ಯೂಮ್ ಎಲ್ಲ ಹಾಕಿ, ಇದು ನೌಕರಿಯಲ್ಲಿ ಇರೋದ್ರಿಂದ ನಿಮಗೆ ಜಸ್ಟ್ ವಿತಿನ್ 1 second, ಅಂದರೆ ನೌಕರಿ ಮತ್ತು ಲಿಂಕ್ಡ್ಇನ್ನಲ್ಲಿ ಪ್ರೀವಿಯಸ್ಲಿ ಹೆಂಗೆ ಅಪ್ಲೈ ಮಾಡೋದಂತ ತೋರಿಸಿದ್ದೀನಿ ಪ್ರೊಫೈಲ್ ಕ್ರಿಯೇಷನ್ನ. ಈಗಲೂ ಹೋಗ್ಬಿಟ್ಟು ಹಳೆ ವಿಡಿಯೋದಲ್ಲಿ ನೋಡಿ. ಸೊ ವಿತಿನ್ 1 second ಅಪ್ಲೈ ಮಾಡ್ಬೋದು. ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋದಿಲ್ಲ ಏನಕ್ಕೆ ಅಪ್ಲೈ ಮಾಡೋದಂತೆ, ಯಾಕಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಎಂಟೈರ್ಲಿ ತೋರಿಸಿದ್ದೀನಿ. ಪ್ಲೀಸ್ ಜಾಬ್ ಬೇಕಿದ್ರೆ ಈಗಲೂ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಕೇಳಿದ್ದಾರೆ ಇವರು ಅಂದರೆ ಗ್ರಾಜ್ಯುಯೇಟ್ಸ್ ಆಗಿರಬೇಕು, ಮತ್ತು ನೀವು 10th 12th ಪಾಸ್ ಮಾಡಿದ್ರು ಅಪ್ಲೈ ಮಾಡ್ಬೋದು. ಅದು ಅವ್ರ ಕೈಯಲ್ಲಿ ಇರುತ್ತೆ ನಿಮ್ಮನ್ನ ಸೆಲೆಕ್ಟ್ ಮಾಡೋದು. ಸೊ ಪ್ಲೀಸ್ ಎಲ್ಲರೂ ಅಪ್ಲೈ ಮಾಡಿ. ನಿಮ್ಮ ಹತ್ರ ಒಂದು ಬೇಸಿಕ್ ಲ್ಯಾಪ್ಟಾಪ್ ಅಂತೂ ಇರಲೇಬೇಕು. ಮತ್ತು ಇವರು ತುಂಬಾನೇ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ, ಪಾರ್ಟ್ ಟೈಮ್ ಫುಲ್ ಟೈಮ್ ಆಗಿರ್ಬೋದು. ಮತ್ತು ಮಿನಿಮಮ್ 8 GB ಆಫ್ ರ್ಯಾಮ್ ಇರಬೇಕು ಲ್ಯಾಪ್ಟಾಪಲ್ಲಿ. ಇನ್ನೊಂದೇನಂದ್ರೆ ಒಂದು ಒಳ್ಳೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಕೂಡ. ಸೊ ಒಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಹಾಗೂ ಕಸ್ಟಮರ್ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ಸೆಟ್, ಅಂದರೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇದ್ರೆ ತುಂಬಾ ಮುಖ್ಯ ಅದು ನೀವು ಈ ಮಾಡೋ ಕೆಲಸಕ್ಕೆ. ಇನ್ನೊಂದೇನಂದ್ರೆ ಇದು ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರಲ್ಲೇ ಇರೋದ್ರಿಂದ ಏನೇ ನಿಮಗೆ ಪ್ರಾಬ್ಲಮ್ ಬಂದರೂ ಅಲ್ಲೇ ಹೋಗ್ಬಿಟ್ಟು ನೀವು ರಿಸಾಲ್ವ್ ಮಾಡ್ಕೋಬಹುದು. ಸೊ ಇವ್ರೇನಂದ್ರೆ ಆಕ್ಟಿವ್ ಆಗಿ ನಿಮಗೆ ರಿಪ್ಲೈ ಬ್ಯಾಕ್ ಮಾಡ್ತಿದ್ದಾರೆ. ನಿಮಗೆ HR ಇಮೇಲ್ ID ನಾನು ನಿಮಗೆ ಲೆಫ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೂ ಕೂಡ ನೀವು ರೆಸ್ಯೂಮ್ನ ಕಳಿಸ್ಬೋದು. ನಿಮ್ದು ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ವಿತಿನ್ ನೋ ಟೈಮ್ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ನೀವು ನೌಕರಿಯಲ್ಲೇ ಇರೋದ್ರಿಂದ ನೀವು ವಿತಿನ್ 1 second ಅಪ್ಲೈ ಮಾಡ್ಬೋದು. ಸೊ ಈಗಲೇ ಹೇಳ್ತಾ ಇದ್ದೀನಿ, ಪ್ರೀವಿಯಸ್ ವಿಡಿಯೋಗೆ ಹೋಗ್ಬಿಟ್ಟು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಲಿಂಕ್ಡ್ಇನ್ ಮತ್ತು ನೌಕರಿಲಿ. ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನಿಮಗೆ 1 second ಸಾಕು, ನೀವೇನಾದರೂ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್. ಈ ಜಾಬ್ ವಾಯ್ಸ್ ಪ್ರೋಸೆಸ್ ಮೇಲೆ ಇರೋದ್ರಿಂದ ನಿಮಗೆ ವರ್ಕ್ ತುಂಬಾ ಸಿಂಪ್ಲಿಫೈಡ್ ಆಗಿರುತ್ತೆ. ಮತ್ತು ನೀವು ವಾಯ್ಸ್ ಬರೀ ಮಾತಾಡಬೇಕಷ್ಟೇ ಅವ್ರ ಹತ್ರ. ಇಷ್ಟು ಡೇಗೆ ಇಷ್ಟು ಕಾಲ್ಸ್ ಅಂತ ಇರುತ್ತೆ, 50 to 70 ಕಾಲ್ಸ್ ಇರುತ್ತೆ. ಸೊ ಅಷ್ಟು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ವರ್ಕ್ ಡನ್. ನೀವು ಮನೆಗೆ ಹೋದ್ಮೇಲೆ ತಲೆ ಕೆಡಿಸ್ಕೊಳೋದು ಅದೆಲ್ಲ ಏನೂ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಇದೆಲ್ಲ ಕೆಲಸನೂ ಮುಗಿಸ್ಬೋದು. ಸೊ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ, ನಿಮಗೋಸ್ಕರ ಕಾಯ್ತಾ ಇದೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ಲೀಸ್. ಇವಾಗಲೇ ಹೋಗಿ ಕಮೆಂಟ್ ಮಾಡಿ. ನಾವು ನಿಮಗೆ 6 hours ಬಿಟ್ಬಿಟ್ಟು ನಿಮ್ಮ ಆಸಕ್ತಿ ಮೇಲೆ ನಾವು ನಿಮಗೆ ಕಳಿಸ್ತೀವಿ. ಒಬ್ರಿಗೂ ನಾವು ಕಳಿಸ್ತೀವಿ, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲೇ ಪಿನ್ ಮಾಡಿರ್ತೀವಿ. ಪ್ಲೀಸ್ ಹೋಗ್ಬಿಟ್ಟು ನೋಡಿ. ನಮ್ಮ ಹಳೆ ಪ್ರತಿಯೊಂದು ವೀಡಿಯೋಸ್ ಎಲ್ಲ ಲಿಂಕ್ ಕೂಡ ವರ್ಕ್ ಆಗ್ತಿದೆ. ನಾವು ಮ್ಯಾನ್ಯುಯಲಿ ಚೆಕ್ ಮಾಡಿದ್ದೀವಿ. ಪ್ಲೀಸ್ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ, ಕ್ಲಿಕ್ ಮಾಡಿ, ಅಪ್ಲೈ ಮಾಡಿ. ಸೊ ನಾಳೆ ನಿಮಗೊಂದು ಒಳ್ಳೆ ಲೋನ್ ಮತ್ತು ಒಂದು ಸ್ಕೀಮ್ ವಿಡಿಯೋನ ತರ್ತಾ ಇದ್ದೀವಿ, ಅಂದರೆ ಒಂದು ಸ್ಕಾಲರ್ಶಿಪ್ ವಿಡಿಯೋ. ಸೊ ಸ್ಕಾಲರ್ಶಿಪ್ ವಿಡಿಯೋ ಏನಾದರೂ ಬೇಕಿದ್ರೆ ನಿಮಗೆ ಸ್ಕಾಲರ್ಶಿಪ್ ಅಂತ ಕಮೆಂಟ್ ಮಾಡಿ. ಮತ್ತು ಅಪ್ಕಮಿಂಗ್ ವೀಡಿಯೋಸ್ ನಾವು ಯಾವ್ದ್ರ ಮೇಲೆ ಮಾಡಬೇಕಂತ ನೀವು ಹೋಗ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಆವಾಗಲೇ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗೋದು ನಿಮಗೆ ಯಾವ ಥರ ಬೇಕು ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿದಿನ ನಾವೇನಾದರೂ ಹೊಸ ಥರ ಟ್ರೈ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರನೇ ನಮ್ಮನ್ನು ಮೋಟಿವೇಟ್ ಮಾಡ್ತಾನೆ ಇರಿ. ನಿಮ್ಮ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ ಎವ್ರಿ ಡೇ ವೀಡಿಯೋಸ್ ಮಾಡೋಕ್ಕೆ. ದಿಸ್ ಇಸ್ ಅ ವೆರಿ ಟಫ್ ಜಾಬ್ ಅಂತಲೇ ಹೇಳ್ಬೋದು, ಎವ್ರಿ ಡೇ ಕ್ಯಾಮ್ರಾ ಸೆಟ್ ಮಾಡಿ ವಿಡಿಯೋ ಮಾಡೋದು. ಸೊ ಪ್ಲೀಸ್
ನಿಮಗೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ನಮ್ಗೆ ಇದರಿಂದ ಏನು ಬರಲ್ಲ, ಜಸ್ಟ್ ನಿಮಗೆ ಒಂದು ಒಳ್ಳೆ ಜಾಬ್ ಆಗಲಿ ಅಂತ ಮಾತ್ರ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನಮ್ಮಿಬ್ಬರನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಮತ್ತು ನಾಳೆಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಾವು ಒಂದು ಒಳ್ಳೆ ಸ್ಕಾಲರ್ಶಿಪ್ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.